ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಸಾಧಕರ ಸಂದರ್ಶನ. ಇವತ್ತಿನ ಸಂದರ್ಶನದಲ್ಲಿ ಜೇಸನ್ ಅಂದ್ರೆ ಜೆ ಅಂತ ಹೊಸ ನಾಮಕರಣ ಇಟ್ಕೊಂಡಿದ್ದಾರೆ. ಸೊ ಅಪ್ಕಮಿಂಗ್ ಹೀರೋ ಪ್ಲಸ್ ಮಾಡೆಲ್ ಕೂಡ. ಇವತ್ತು ಅವರ ಸಂದರ್ಶನಕ್ಕೆ ಬಂದಿದ್ದೀನಿ. ಏನಕ್ಕೆ ಈ ಅಪ್ಕಮಿಂಗ್ ಆರ್ಟಿಸ್ಟ್ ಸಂದರ್ಶನ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಮತ್ತೆ ಅದು ಅಲ್ಲದೆ ಇವ್ರಿಗಿಂತ ಜಾಸ್ತಿ ಅವರ ತಾಯಿ ಡಾಕ್ಟರ್ ಜಾಕ್ಲಿನ್ ಅವ್ರಿಗೆ ತುಂಬಾ ಕನಸು, ನನ್ನ ಮಗ ಎತ್ತರಕ್ಕೆ ಬೆಳಿಬೇಕು, ಒಂದು ದೊಡ್ಡ ಸಾಧನೆ ಮಾಡಬೇಕು, ಇದೆಲ್ಲ ಇರುತ್ತಲ್ವಾ. ಸೊ ಹಾಗೆ ಮಗನಿಂದಾನೆ ಸ್ಟಾರ್ಟ್ ಮಾಡೋಣ ಮಾತಾಡೋದಕ್ಕೆ. ಹಾಯ್ ಜೈ. ಜೈ ಅಂತಾನೆ ಏನಕ್ಕೆ ಇಟ್ರೆ ಹೆಸರು? ಜಯಿಸೋದಕ್ಕ ತಾಯಿ ಇಟ್ರ ನೀನ್ ಇಟ್ರ ಹೆಸರು? ನಿಮ್ ತಾಯಿನೇ ಇಟ್ಟಿದ್ರ? ಸೊ ತಾಯಿನ ಫೇವ್ರೆಟ್ ಮಗನ? ಓಕೆ. ತಾಯಿ ತಂದೆಗೆ ಒಬ್ಬನೇ ಮಗನ? ಒಬ್ಬನೇ ಮಗ. ಸೊ ಇದು ನಿಮ್ ಡ್ರೀಮ್ ಅಥವಾ ನಿಮ್ ತಾಯಿ ಡ್ರೀಮ್? ಒಂದು ಹೀರೋ ಆಗೋದು, ಒಂದು ದೊಡ್ಡ ಮಾಡೆಲ್ ಆಗೋದು, ಅದು ಯಾರ ಡ್ರೀಮ್? ಹೌದಾ? ಅಂದ್ರೆ ಅಮ್ಮನಿಗೆ ಯಾವತ್ತಾದ್ರೂ ಆತರ ಇಷ್ಟ ಆಯ್ತಾ ಈ ತರ ಇಂಡಸ್ಟ್ರಿಯಲ್ಲಿ ಬರ್ಬೇಕು ಅನ್ನೋದು? ಅಮ್ಮನಿಗೆ ಯಾವತ್ತಾದ್ರೂ ಇಂಟ್ರೆಸ್ಟ್ ಇಲ್ಲ? ಓಕೆ. ಅವ್ರು ಮಾಡಕ್ ಆಗ್ಲಿಲ್ಲ ಅಂತ ನೀವು ಬಂದಿದ್ದೀರಾ. ಸೊ ನೀವು ತಾಯಿ ಕನಸನ್ನ ನೆರವೇರಿಸಕ್ ಬಂದಿದ್ದೀರಾ. ಓಕೆ. ಜೈ ಅನ್ನೋ ಶಬ್ದದಲ್ಲಿ ತುಂಬಾನೇ ಅರ್ಥ ಇದೆ. ನನ್ನ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಜೈ ಅಂತ ಇಷ್ಟು ಶಾರ್ಟ್ ನೇಮ್ ಯಾರಿಗೂ ಇಲ್ಲ. ಹಿಂದೆ ಫಸ್ಟ್ ಅದೇ ಸಕ್ಸಸ್ ಆಗ್ಬಿಟ್ಟು. ಸರಿ, ಈಗ ನೀವು ಈ ಸಿನಿಮಾದಕ್ಕೆ ಬರೋದಕ್ಕೆ ಮುಂಚೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನಿಮ್ ಜರ್ನಿ? ಸೊ ನನ್ನ ಫಸ್ಟ್ ಜರ್ನಿ ಮಾಡ್ಲಿಂಗ್ ಇಂಡಸ್ಟ್ರಿ. ಸೊ ನನ್ನ ಫಸ್ಟ್ ಪೇಜ್ ಅಂತ ಡ್ರೀಮ್ ಪ್ರೊಡಕ್ಷನ್ ಹೌಸ್ ಡೆಲ್ಲಿ. ಹೌದು, ಅದೇ ನನ್ನ ಫಸ್ಟ್ ಮಾಡ್ಲಿಂಗ್ ಪೇಜ್ ಅಂತ. ಅದಾದ್ಮೇಲೆ ಇಲ್ಲಿ ಬೆಂಗಳೂರು ಬಂದ್ಮೇಲೆ ಇದು ರಾಯಲ್ ಕರ್ನಾಟಕ ಅದೇ ನನ್ನ ರಾಯಲ್ ಐಕಾನ್ ಆಫ್ ಕರ್ನಾಟಕ. ನಾನು ಅಲ್ಲಿ ನಿಮ್ಮನ್ನ ನೋಡಿದ್ದೆ, ಅರುಣಿ ಅವ್ರದಲ್ವಾ ಅದು? ಓಕೆ. ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವರ ಇದರಲ್ಲಿ? ಸೊ Aruni ma'am was the head mentor for it. Okay. So she trained me up for modeling in Bangalore to walk well. So she promoted all my talents out. Okay. ಕನ್ನಡದಲ್ಲಿ ಮಾತಾಡಿ ಆದಷ್ಟು, ಯಾಕೆ ನೀವು ಕನ್ನಡ ಸಿನಿಮಾ ಹೀರೋ ಆಗಬೇಕು. ಸೊ ಅರುಣಿ ಮ್ಯಾಮ್ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು ನನಗೆ. ಸೊ ಅವರಿಂದ ಏನು ಕಲ್ತ್ರಿ? ಟೆಕ್ನಿಕ್ಸ್, ತುಂಬಾ ಟೆಕ್ನಿಕ್ಸ್ ಅರುಣಿ ಮ್ಯಾಮ್ taught me. From base till this level ಅರುಣಿ ಮ್ಯಾಮ್ taught me. ಹೌದಾ? ಸೊ ನೈಸ್. ಸೊ ಅರಣಿವರೆಗೂ ಒಂದು ಸಲ್ಯೂಟ್, ಬಿಕಾಸ್ ಅವರು ಒಂದು ದೊಡ್ಡ ಮಾಡೆಲ್. ಆಮೇಲೆ ಅಲ್ಲಿಂದ ಐ ಸ್ಟಾರ್ಟೆಡ್ ಮೈ ಬಿಫೋರ್ ಮಾಡಲಿಂಗ್ ಐ ಹ್ಯಾವ್ ಡನ್ ಮೈ ಫಸ್ಟ್ ಮೂವಿ. ಅದ್ರ ಹೆಸರು ನಾನೊಂಥರ. ಸಪೋರ್ಟಿಂಗ್ ಲೀಡ್ ರೋಲ್. ಸೊ ಅದಾದ್ಮೇಲೆ ಇವಾಗ ರಿಲೀಸ್ ಆಯ್ತು. ಎಷ್ಟು ವರ್ಷ ಆಯ್ತು ಅದು? 5 years. 5 years ಏನಕ್ಕೆ ಗ್ಯಾಪ್ ಕೊಟ್ರಿ? ಅವಾಗ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡಿದ್ರೆ ಎಷ್ಟೊತ್ತು ನಿಮ್ಗೆ ಎಷ್ಟು ಮೂವೀಸ್ ಆಗಿರ್ಬೇಕು ಅಲ್ವಾ? ಓಕೆ. ಬಟ್ ಅದೊಂದು ಎಕ್ಸ್ಪೀರಿಯನ್ಸ್ ಇತ್ತ ಆ ಮೂವಿ ಡೈರೆಕ್ಟರ್ ಯಾರು? ರಮೇಶ್. ಆ ಮೂವಿಲಿ ನಿಮ್ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಗೆ? ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಆ ನರ್ವಸ್ನೆಸ್ ಇರುತ್ತೆ ಅಲ್ವಾ? ನರ್ವಸ್ನೆಸ್ ಇತ್ತು, ತುಂಬಾ ಭಯ ಇತ್ತು. ಸೊ ನಮ್ ಫಾದರ್ ರೋಲ್ ದೇವರಾಜ್ ಸರ್, ತುಂಬಾ ಭಯ ಇತ್ತು. ವಿತ್ ಸೀನಿಯರ್ ಆಕ್ಟರ್, ಆಬ್ವಿಯಸ್ಲಿ ಸೀನಿಯರ್ ಆರ್ಟಿಸ್ಟ್. ಅವರೆಲ್ಲ ಕೋಆಪರೇಟ್ ಮಾಡಿದ್ರ? ತುಂಬಾ ಚೆನ್ನಾಗಿ ಹೇಳ್ಕೊಟ್ರ? ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್. ಓಕೆ. ಸೊ ಚೆನ್ನಾಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್. ಓಕೆ. ಇದಾದ್ಮೇಲೆ ಮತ್ತೆ ಯಾವ್ದು ಮಾಡಿದ್ರಿ ಈಗ? ಇವಾಗ ಇಟ್ ಇಸ್ ಕಾಲ್ಡ್ ಪ್ರೊಡಕ್ಷನ್ ನಂಬರ್ 2. ಜೊತೆ ಇರಲಿ ನಮ್ದು ರೀಸೆಂಟ್ ಆಗಿ ನಮ್ದು ಸಾಂಗ್ ರಿಲೀಸ್ ಆಯ್ತು. ಯಾವುದು ಹೆಸರು? ಜೊತೆ ಇರಲಿ. Feb 14th ರಿಲೀಸ್ ಆಯ್ತು ನಮ್ಮ ಮೂವಿ ಫಸ್ಟ್ ಟೈಟಲ್ ಸಾಂಗ್. ಮೂವಿದ ಟೈಟಲ್ ಸಾಂಗ್ ಇದು. ಓಕೆ. ಎಲ್ಲಿ ಶೂಟಿಂಗ್ ಎಲ್ಲ ನಡೆದಿದ್ದು? ಮ್ಯಾಮ್ ಪಾಂಡಿಚೇರಿ, ಗೋಕರ್ಣ, ಸಿರ್ಸಿ, ಹೊನ್ನಾವರ್, ಗೋವಾ. ಓಕೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? 5 ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೆ ದಿಢೀರತ್ತೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಕೊರಿಯೋಗ್ರಾಫರ್ ಅರುಣ್ ಮಾಸ್ಟರ್, ನಮ್ಮ ಡೈರೆಕ್ಟರ್ ಸರ್. ಆಮೇಲೆ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ನೀವೇ ನಮ್ಮ ಡೈರೆಕ್ಟರ್, ಸಿನಿಮಾ ಡೈರೆಕ್ಟರ್ ಅಂತ. ಸಿನಿಮಾ ಡೈರೆಕ್ಟರ್. These people had taught me my entire base in acting field ಅಲ್ಲಿ. ನಂದು ಮೂಮೆಂಟ್ಸ್ ಅಲ್ಲಿ ನನ್ನ
ಡೈಲಾಗ್ಸ್, ಸೊ ಎವ್ರಿಥಿಂಗ್ ಸೀಕ್ವೆನ್ಸ್ ಇನ್ ಪೋರ್ಷನ್ ಬರಬೇಕು. ಅಂದ್ರೆ ಎ ಬಿ ಸಿ ಡಿ ಚೆನ್ನಾಗಿ ತಿದ್ದಿದ್ದಾರೆ, ಟಿಲ್ ಝೆಡ್ ಚೆನ್ನಾಗಿ ತಿದ್ದಿದ್ದಾರೆ. ಓಕೆ, ಗುರುಗಳು ಯಾವತ್ತು ನಮ್ಮ ಗುರುಗಳನ್ನ ನಾವು ಮರಿಬಾರ್ದು. ನೀವು ನಾಳೆ ಎಷ್ಟೇ ಎತ್ತರಕ್ಕೆ ಹೋದ್ರೂ ನಿಮ್ಮ ಫಸ್ಟ್ ಗುರುಗಳನ್ನ ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಅವರಿಂದ ನೀವು ಪಡ್ಕೊಂಡಿರ್ತೀರ ಆ ಟ್ಯಾಲೆಂಟ್ನ, ಆ ಲೆಸನ್ ಎಲ್ಲ ಕಲ್ತಿರ್ತೀರಲ್ಲ ಅದರಿಂದ. ಓಕೆ, ಸೊ ಈ ಸಾಂಗ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಾ? ಫಸ್ಟ್ ಸಿನಿಮಾದಲ್ಲಿ ಏನ್ ಆಕ್ಟ್ ಮಾಡಿದ್ರಿ, ಇವಾಗ ಈ ಸಲ 5 ವರ್ಷ ಆದ್ಮೇಲೆ ಗ್ಯಾಪ್ ಆಯ್ತಲ್ಲ, ಸ್ವಲ್ಪ ಕಷ್ಟ ಅನಿಸ್ತಾ ನಿಮ್ಗೆ? ಮ್ಯಾಮ್ ಕಷ್ಟನೂ ಇತ್ತು, ಬಟ್ ತುಂಬಾ ಇಷ್ಟನೂ ಆಯ್ತು ಮ್ಯಾಮ್. ಸೊ ಇಟ್ ವಾಸ್ ನ್ಯೂ ಥಿಂಗ್ ಫಾರ್ ಮೀ, ವೇರ್ ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ದ ಇಂಡಸ್ಟ್ರಿ. ಸೊ ಇಟ್ ವಾಸ್ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದು ಬಾಡಿ ಎಲ್ಲ ಬೇಕು ಸಾಂಗ್ಗೆ. ಡೈರೆಕ್ಟರ್ ಕೆಲಸನೇ ಅದು. ಯಾಕಂದ್ರೆ ಒಬ್ಬ ಹೀರೋ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಡೈರೆಕ್ಟರ್, ನೀವೆಷ್ಟು ಕಷ್ಟಪಡ್ತೀರಲ್ಲ ನಿಮ್ಗಿಂತ ಜಾಸ್ತಿ ಡೈರೆಕ್ಟರ್ ಕಷ್ಟಪಡ್ತಾರೆ ನಿಮ್ಮನ್ನು ಬೇರೆ ತರಕ್ಕೆ. ನಮ್ಮ ಹುಡುಗ ಚೆನ್ನಾಗಿ ಕಾಣ್ಬೇಕು, ನಮ್ಮ ಹೀರೋ ಚೆನ್ನಾಗಿ ಕಾಣ್ಬೇಕು, ಯಾಕಂದ್ರೆ ಅದು ಅವ್ರಿಗೂ ಹೆಸರು ಬರುತ್ತಲ್ಲ ಮತ್ತೆ ಅಲ್ವಾ? ಸೊ ಆಮೇಲೆ ನಿಮ್ಮ ಕೊರಿಯೋಗ್ರಾಫರ್ ಅವರು ಆರ್ಯನ್ ಮಾಸ್ಟರ್. ಪಾಪ ನಂದು ಆಕ್ಚುಲಿ ಮ್ಯಾಮ್ ನನ್ನ ಬಾಡಿ ತುಂಬಾ ಸ್ಟಿಫ್. ಇಲ್ಲ, ಅದು ನಾನು ಹೇಳ್ತೀನಿ ಮ್ಯಾಮ್, ಬಿಕಾಸ್ ನನ್ನ ಬಾಡಿ ತುಂಬಾ ಸ್ಟಿಫ್ ಇದೆ. ನಂಗೆ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಕಷ್ಟ, ಬಿಕಾಸ್ ನನ್ನ ಬಾಡಿ ತುಂಬಾ ಸ್ಟಿಫ್. ಆ ಸ್ಟಿಫ್ನೆಸ್ ಎಲ್ಲ ರೆಡ್ಯೂಸ್ ಮಾಡಿ ನಮ್ಮ ಕೊರಿಯೋಗ್ರಾಫರ್ ಸರ್, ನಮ್ಮ ಮಾಸ್ಟರ್ ಅವರು ಡೈಲಿ ಹೋಗಿ ಚೆನ್ನಾಗಿ ರುಬ್ಬಿದ್ದಾರೆ ನಿಮ್ಮನ್ನ. ಹೌದು, ಎಲ್ಲ ಹ್ಯಾಟ್ಸ್ ಆಫ್ ಅವ್ರಿಗೆ. ಅಂದ್ರೆ ಅವರು ಕಷ್ಟಪಟ್ಟಿದ್ದಾರೆ ಜೊತೆ. ತುಂಬಾ ಕಷ್ಟ ಆಯ್ತು. ನಾನು ಟ್ರೈನ್ ಮಾಡಿ ಆ ಮೂವ್ಮೆಂಟ್ಸು, ಆ ಸೀಕ್ವೆನ್ಸು ಅದು ತುಂಬಾ ಕಷ್ಟ ಇತ್ತು ಮ್ಯಾಮ್. ಅದು ಟೋಟಲಿ ಒಂದು ಸೀಕ್ವೆನ್ಸ್ ಇದೆ, ನೀರಲ್ಲಿ ಸೀಕ್ವೆನ್ಸ್ ಇದೆ ಈ ಸಾಂಗ್ ಅಲ್ಲಿ, ಅಲ್ಲಿ ಎಷ್ಟೊಂದು ಶಾರ್ಟ್ಸ್. ಬಟ್ ಇಟ್ ವಾಸ್ ಲೈಕ್ ಅದು ನೀವು ಹೇಳ್ತಾ ಇರೋದು ನೋಡಿದ್ರೆ ಇವ್ರು ಬರೀ ಒಬ್ಬನೇ ಕಷ್ಟಪಟ್ಟಿಲ್ಲ, ಹುಡುಗಿ ಜೊತೆ ಮಾಡ್ಬೇಕು ನೋಡಿ. ಹುಡುಗಿ ಜೊತೆ ಇರುತ್ತಲ್ಲ ರೊಮ್ಯಾಂಟಿಕ್ ಸೀನ್ಸ್, ರೊಮ್ಯಾನ್ಸ್ ಮಾಡೋದೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಗಡ 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 ಅಂತ ಆಗುತ್ತೆ ಅದು. ಸೊ ಅದು ಆ ನರ್ವಸ್ನೆಸ್ ಹೇಳ್ತಾ ಇದ್ದೀರಾ. ಹೇಗಿತ್ತು ಹುಡುಗಿ ಜೊತೆ ಫಸ್ಟ್ ಟೈಮ್ ಆ ತರ ರೊಮ್ಯಾನ್ಸ್ ಮಾಡ್ಬೇಕು, ಅದು ನೀರಲ್ಲಿ? ಸೊ ನಿಮ್ಮ ಹೀರೋಯಿನ್ ಹೆಸರು? ಸ್ನಿಗ್ಧಾ ಶೆಟ್ಟಿ. ಎಲ್ಲ ಡಿಫ್ರೆಂಟ್ ಆಗಿದೆ ಹೆಸರುಗಳು. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಈ ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಮ್ಯಾಮ್ ಇನ್ನು ಸ್ಕ್ರಿಪ್ಟ್ ವರ್ಕ್ ಇಸ್ ಗೆಟಿಂಗ್, ಸೊ ಮೇ ಬಿ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ವಿ ಸ್ಟಾರ್ಟ್ ದ ಶೂಟ್. ಓಕೆ, ಇದಕ್ಕೆ ಡೈರೆಕ್ಟರ್ ಇವರ ಆರ್ಯನ್. ಮತ್ತೆ ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ನೀವೇ ನೋಡ್ಕೊತಾ ಇದ್ರಾ? ಈಗ ನಿಮ್ಗೆ ಇವಾಗ ಇನ್ ಮುಂದೆ ಕಷ್ಟ ಆಗಲ್ಲ ಅನ್ಸುತ್ತೆ. ಒಂದ್ಸಲ ಫುಲ್ ಕಷ್ಟ ಕೊಟ್ಬಿಟ್ಟಿದಿರಲ್ಲ ಇವಾಗ ಸಾಂಗ್ಗೆ, ಆಕ್ಚುಲಿ ಇನ್ನ ನಡೀತಾನೆ ಇದೆ ಅದು. ಸೊ ನನ್ನ ವರ್ಕ್ಶಾಪ್ಸ್ ಹಂಗೆ ಇದೆ ಮ್ಯಾಮ್. ನನ್ನ ಪ್ರಾಕ್ಟೀಸ್ ಇದು ನೆಕ್ಸ್ಟ್ ಮೂವಿಗೆ ಡೈಲಾಗ್ಸ್, ಆಕ್ಟಿಂಗ್, ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಪ್ರಾಕ್ಟೀಸ್ ರಿಹರ್ಸಲ್ಸ್ ಹಂಗೆ ನಡೀತಾ ಇದೆ. ಸೊ ನೀವು ಸೆಪ್ಟೆಂಬರ್ ವರೆಗೂ ಚೆನ್ನಾಗಿ ರುಬ್ತೀರ ಅವ್ರನ್ನ, ಕಂಪ್ಲೀಟ್ ಪ್ಯಾಕ್ ರೆಡಿ ಮಾಡ್ಕೊಂಡೆ ಹೋಗೋಣ ಸ್ಪಾಟಿಗೆ ಅಂತ. ಇಲ್ಲ, ಅವ್ನು ಈಗಲೇ ಇಷ್ಟೊಂದು ಕಷ್ಟಪಟ್ಟಿದ್ದಾನೆ ಅಂತಂದ್ರೆ ಸೆಪ್ಟೆಂಬರ್ ವರೆಗೂ ಇನ್ನೂ ರೆಡಿ ಆಗ್ಬಿಡ್ತಾನೆ ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮಗೆ ನಮ್ಮ ಇಡೀ ಟೀಮ್ಗೆ, ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬಾ ಕಾನ್ಫಿಡೆಂಟ್ ಇದೀವಿ, ಮಾಡೇ ಮಾಡ್ತಾರೆ ಅಂತ. ಅವನ ಕೈಲಿ ಮಾಡಿಸ್ತೀರಾ? 100%. He is very dedicated towards his work. ಅಂದ್ರೆ ತುಂಬಾ ಅವ್ರು ಏನ್ ಇದು ಬೇಕು ಅಂದ್ರೆ ಅದು ಮಾಡ್ತಾರೆ. ಮಾರ್ನಿಂಗ್ 5 o'clock ಇಂದ ಹೋಗಿ ಟಿಲ್ 7-8 ವರೆಗೂ ಜಿಮ್ ಮಾಡಿ, ಅಲ್ಲಿಂದ ಬಂದು ಮತ್ತೆ ಇಲ್ಲಿ ವರ್ಕ್ಶಾಪ್ ಅಟೆಂಡ್ ಮಾಡಿ, ಮತ್ತೆ ಇಲ್ಲಿಂದ ಅವ್ರು ನಮ್ಮ ಆಫೀಸ್ಗೆ ಆರ್ ನಗರಕ್ಕೆ ಬರಬೇಕು ಡಾನ್ಸ್ಗೆ. ಡಾನ್ಸ್ ಪ್ರಾಕ್ಟೀಸ್ ನಾವು ಟಿಲ್ 3 AM ವರೆಗೂ ಮಾಡಿದೀವಿ, 3 ಗಂಟೆ 3:30. ಯಾಕಂದ್ರೆ ಶಾರ್ಟ್ ಟೈಮ್ ಇತ್ತು, ಶೂಟಿಗೆ ಹೋಗ್ಬೇಕಿತ್ತು. ಅಂದ್ರೆ ಯಾವತ್ತೂ ಹೇಳಿಲ್ಲ ಡೈರೆಕ್ಟರ್ ಸರ್ ಈ ಶಾರ್ಟ್ ಕಟ್ ಮಾಡಿ ನನಗೆ ಮಾಡಕ್ಕಾಗಲ್ಲ? ಇಲ್ಲ, ಲಿಬರ್ಟಿ ನಾವು ಅವ್ರಿಗೆ ಕೊಟ್ಟಿಲ್ಲ, ಬಟ್ ಅದನ್ನ ಅವರು ಯಾವತ್ತು ಇದು ಬೇಕು ಅದ್ ಮಾಡಿದ್ದಾರೆ. ಅದನ್ನ ನಾನು ಯೂಸ್ ಮಾಡಿದ್ದೀನೋ ಬಿಟ್ಟಿದ್ದೀನೋ ಅದು ಎಡಿಟ್ ಅಲ್ಲಿ ಸೆಕೆಂಡ್ರಿ. ಬಟ್ ನನಗೆ ಇದು ಬೇಕು ಅಂದ್ರೆ ಮಾಡಿದ್ದಾರೆ. ಹೀಗೆ ವೆರಿ ಗುಡ್. ಅಂದ್ರೆ ಫುಲ್ ಆಗಿ ಕಂಪ್ಲೀಟ್ ತಾನೇ ಬಿಟ್ಬಿಟ್ಟಿದ್ದಾರೆ. He's like my director. After 6 PM, he's my backup partner and friend. Everyone like it, even my master, my DOP sir, my director sir. Until set, my team, I read Kelsa. No friendship, nothing. Pack up. He'll tell pack up. That Malay is like all of us in Mingle.
ಇಲ್ಲ ಆ ತರ ಇದ್ರೆ ಕೆಲಸ ಆಗೋದು. ಬಿಕಾಸ್ ಆ ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು ಆ ಫ್ರೆಂಡ್ಶಿಪ್ ಮೊದಲೇ ತೋರಿಸ್ಬಿಟ್ರೆ ಆಕ್ಟಿಂಗ್ ಅಲ್ಲಿ ಅವಾಗ ನೀವೇನ್ ಹೇಳ್ತೀರ ಗೊತ್ತಾ, ಅಯ್ಯೋ ತುಂಬಾ ಹಾರ್ಡ್ ಗುರು ಇದು ನಾನು ಮಾಡಕ್ಕಾಗಲ್ಲ ಪ್ಲೀಸ್ ಪ್ಲೀಸ್ ಇದನ್ನ ಬಿಟ್ಟು ಬೇರೆ ಏನಾದ್ರು. ಅವಾಗ ಏನಾಗುತ್ತೆ ಒಂದೊಂದೇ ಹಂಗೆ ಹೇಳ್ತಾ ಹೋದಾಗ ಬೇರೆ ಬೇರೆ ತರನೇ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಕೆಲ್ಸದಲ್ಲಿ ಅವರು ಅಷ್ಟೇ ಸ್ಟ್ರಿಕ್ಟ್ ಇರೋದು ಒಳ್ಳೇದು. ನೀವು ಅದೇ ತರನೇ ಸ್ಟ್ರಿಕ್ಟ್ಲಿ ಕೆಲಸ ಮಾಡ್ತಿರೋದು ನಿಮ್ಗೂ ಒಳ್ಳೇದು. ಇವನ್ ನಾನು ಪ್ರೊಡ್ಯೂಸರ್ ಮೇಡಮ್ ಡ್ಯೂರಿಂಗ್ ಸೆಟ್ ಅಲ್ಲಿ ಪ್ರೊಡ್ಯೂಸರ್, ಅದಾದ್ಮೇಲೆ ನಮ್ಮ ಮಮ್ಮಿ ಪ್ಯಾಕಪ್ ಆದ್ಮೇಲೆ ಮಮ್ಮಿ. ನೈಸ್. ಸೊ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಅವರೇ? ಟೋಟಲ್ 5 ಸಾಂಗ್ ಬರುತ್ತೆ ಮೇಡಮ್. 5 ಸಾಂಗ್ಸ್ ಬರುತ್ತೆ. ನೆಕ್ಸ್ಟ್ ಒಂದು ಕಂಪ್ಲೀಟ್ ಡ್ಯಾನ್ಸ್ ನಂಬರ್ ಮಾಡ್ತಾ ಇದ್ದೀವಿ. ಸೊ ನಂದೊಂದು ಡ್ರೀಮ್ ಇದೆ, ಸಿನಿಮಾ ಬಂದ್ಬಿಟ್ಟು ಆ ಡ್ಯಾನ್ಸ್ ನಂಬರ್ ಈ ಸಿನಿಮಾಗೆ ಇನ್ವಿಟೇಷನ್ ಆಗಬೇಕು. ಡ್ಯಾನ್ಸ್ ಬಗ್ಗೆನ ಮಾಡ್ತಿರೋದು? ಇಲ್ಲ ಇಲ್ಲ, ಸ್ಟೋರಿ ಇಸ್ ವೆರಿ ಡಿಫರೆಂಟ್ ಫ್ರಮ್ ದಿಸ್. ನಾವು ಸ್ವಲ್ಪ ಮಿತ್ ಅದನ್ನೆಲ್ಲ ಮರ್ಜ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀವಿ. ಮೈಥಾಲಜಿಕಲ್ ಪ್ಲಸ್ ಪ್ರೆಸೆಂಟ್ ಮರ್ಜ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ಒಂದು ಈಗ ಒಂದು ಸಾಂಗ್ಸ್ ಅಂದ್ರೆ ಇನ್ವಿಟೇಷನ್, ಒಂದು ಆಮಂತ್ರಣ ತರ. ಸೊ ಈ ಸಾಂಗ್ ನಾನು ಬಿಟ್ಮೇಲೆ ನನ್ನ ಹೀರೋ ಬಿಫೋರ್ ರಿಲೀಸಿಂಗ್ ಮೂವಿ ಕರ್ನಾಟಕ ಜನತೆಗೆ ಮನೆ ಮಾತಾಗ್ಬೇಕು ಅನ್ನೋ ನನ್ನ ಆಸೆ. ಸೊ ಏನ್ ಡ್ಯಾನ್ಸರ್ ರೂಪದಲ್ಲ ಇವಾಗ ನಮ್ಮ ವಿನೋದ್ ರಾಜ್, ಇವಾಗ ಅವ್ರನ್ನ ನೆನ್ಸ್ಕೊಂಡ್ರೆ ಇದು ಕಿಂಗ್ ಅಂತೀವಿ ಅವ್ರನ್ನ ಅಲ್ವಾ, ಡ್ಯಾನ್ಸ್ ಕಿಂಗ್ ಅಂತೀವಿ. ಆ ತರ ಏನಾದ್ರು ಇದೆಯಾ ನಿಮ್ಮ ಮೈಂಡ್ ಅಲ್ಲಿ? ಆ ತರ ಅಂತ ಇಲ್ಲ, ಬಟ್ ನಮ್ಮ ಅಪ್ಪು ಸರ್ ತರ, ವಿನೋದ್ ಸರ್ ತರ ಆಬ್ವಿಯಸ್ಲಿ ಸ್ವಲ್ಪ ಅಂದ್ರೆ ನಿಂತ್ಕೋಬೇಕು. ಅದಕ್ಕೆ ಈಗ 100% ನಾನು ಫಸ್ಟಿಗೆ ನಾವು ಸಿನಿಮಾನಂತೂ ತೋರ್ಸಲ್ಲ, ಸಾಂಗೇ ಬಿಡ್ತೀವಿ. ಅದ್ ನೋಡಿದ್ಮೇಲೆ ಹೌದಪ್ಪ ಹುಡುಗಂಗೆ ತುಂಬಾ ಡೆಡಿಕೇಟೆಡ್ ಆಗಿದ್ದಾನೆ, ಟ್ಯಾಲೆಂಟ್ ಆಗಿದ್ದಾನೆ. ಯಾಕಂದ್ರೆ ಡೆಡಿಕೇಶನ್ ಅವರಲ್ಲಿ ಇದೆ. ನಮ್ ಜೊತೆಗೆ ಕಷ್ಟ ಪಡೋದು, ನಾವು ಕಷ್ಟ. ಈಗ ಮಾರ್ನಿಂಗ್ ಆಕ್ಚುಲಿ ನಾವು ಇದನ್ನ ಶೂಟ್ ಮಾಡ್ಬೇಕಾದ್ರೆ ಸಾಂಗ್ ನೀವು ವಿಜುವಲ್ಸ್ ನೋಡಿದೀರಾ, ಆ ವಿಸಿಬಿಲಿಟಿ ನನಗೆ ಬೇಕು, ಅದೆಲ್ಲ ನಮ್ಗೆ ಬೇಕು ಅಂದಾಗ ವಿ ಯೂಸ್ ವೆರಿ ಹೈ ಎಂಡ್ ಕ್ಯಾಮ್ರಾಸ್. ಅಷ್ಟು ಡೀಟೇಲ್ ಆಗಿ ಬೇಕು ಅಂದಾಗ ಮಾರ್ನಿಂಗ್ ಇಂದ ಟಿಲ್ 6 PM ವರೆಗೂ ಅವ್ರು ಏನೂ ತಿಂತಿರ್ಲಿಲ್ಲ, ಏನೂ ತಿಂತಿರ್ಲಿಲ್ಲ. ಈ ನೀರ್ ಕುಡಿಬೇಕಂದ್ರೂ ಜಸ್ಟ್ ಸ್ಪೂನ್ ಇಂದ ವಾಟರ್ ಇಂಟೇಕ್ ಮಾಡೋರು. ಯಾಕಂದ್ರೆ ಮತ್ತೆ ಬ್ಲೋಟಿಂಗ್ ಆಗ್ಬಿಡುತ್ತೆ, ವಾಟರ್ ಆಬ್ಸ್ ಹೋಗುತ್ತೆ ಅಂತ. ಅಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ? 6 hours ಮ್ಯಾಮ್, 6 hours ಶರ್ಟ್ಲೆಸ್ ಬಿಸಿಲು 36 degrees 6 hours ಅಲ್ಲಿ. ಫಸ್ಟ್ ಪೋರ್ಷನ್ ಸಿರ್ಸಿಯಲ್ಲಿ ಶೂಟ್ ಮಾಡುವಾಗ ಸಿಕ್ಕಾಪಟ್ಟೆ ಚಳಿ, ಅಲ್ಲಿ ಬಟ್ಟೆ ಇಲ್ಲ. ಅದಾದ್ಮೇಲೆ ಬೀಚ್ ಸೈಡ್ ಶಿಫ್ಟ್ ಆದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಎಲ್ಲಾ ಲೊಕೇಶನ್ಸ್ ನಾವು ಶೂಟ್ ಮಾಡಿದ್ರೆ ರಿಮೋಟ್ ತರ ಇದೆ, ಅಂದ್ರೆ ಡೈರೆಕ್ಟ್ ಅಲ್ಲಿವರೆಗೂ ವೆಹಿಕಲ್ಸ್ ಹೋಗಲ್ಲ. 2.5-3 ಕಿಲೋಮೀಟರ್ ಮಿನಿಮಮ್ ನಡಿಬೇಕು ಎಲ್ಲಾ ಲೊಕೇಶನ್ಸ್. ಆ ತರ ಲೊಕೇಶನ್ಸ್ ಅಲ್ಲಿ ಎತ್ಕೊಂಡು ಹೋಗ್ಬೇಕು, ತುಂಬಾ ಕಷ್ಟ ಪಟ್ಟಿದ್ದೀರಾ. ಆ ಶಾರ್ಟಿಗೆ ಬಾಡಿ ಪಂಪ್ ಆಗ್ಬೇಕಂದ್ರೆ ಅಲ್ಲೇ ವರ್ಕೌಟ್ ಮಾಡೋದು, ಅಲ್ಲೇ ವರ್ಕೌಟ್ ಮಾಡ್ಬಿಟ್ಟು ಅಲ್ಲೇನೆ ಶೂಟ್ ಮಾಡೋದು. ನೋಡಿ ಇವಾಗ ಅಷ್ಟೆಲ್ಲ ಕಷ್ಟ ಪಟ್ಟಿದ್ಕೆ ಆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ನಾನು ಈಗ ಬರ್ಬೇಕಾದ್ರೆ ನೋಡಿದ್ರೆ ತೋರಿಸಿದ್ರು, ತುಂಬಾನೇ ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ, ತಗೊಂಡಿದ್ದಾರೆ, ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿಮ್ ಡೈರೆಕ್ಷನ್ ಚೆನ್ನಾಗಿದೆ, ನೈಸ್. ಒಂದು ಲೈನ್ ಏನಾದ್ರು ಒಂದು ಲೈನ್ ಕತೆ ಇದು ಯಾವ್ದ್ರ ಬಗ್ಗೆ? ಒಂದು ಇದು ವುಮೆನ್ ಓರಿಯೆಂಟೆಡ್ ಹುಡುಗ ಮೇಲೆ ಇದೆಯಾ? ವುಮೆನ್ ಓರಿಯೆಂಟೆಡ್ ಅಂತ ಏನಿಲ್ಲ, ಒಂದು ಸೋಷಿಯಲ್ ಮೆಸೇಜ್ ಇದೆ. ಅದ್ರ ಜೊತೆಗೆ ಇಟ್ ಕ್ಯಾರೀಸ್ ಸೆಂಟಿಮೆಂಟ್. ಒಂದು ಮದರ್ ಸನ್ ಸೆಂಟಿಮೆಂಟು, ಒಂದು ಅಪ್ಪ ಮಗಳ ಸೆಂಟಿಮೆಂಟು, ಅಮ್ಮ ಮಗಳ ಸೆಂಟಿಮೆಂಟ್. ಈಗ ಮ್ಯಾಕ್ಸಿಮಮ್ ಹಿಂಗ್ ಮಾಡಿರ್ತಾರೆ, ಅಪ್ಪಂಗೆ ಮಗಳ ಸೆಂಟಿಮೆಂಟ್ ಕೊಡ್ತಾರೆ, ಮಗಳಿಗೆ ಅಮ್ಮಂಗೆ ಮಗನ ಸೆಂಟಿಮೆಂಟ್ ಕೊಡ್ತಾರೆ. ನಾವು ಒಂಚೂರು ಇಂಟರ್ಚೇಂಜ್ ಅದನ್ನು ಮಾಡ್ಕೊಂಡಿದೀವಿ. ಇದನ್ನ ಯಾವ ತರ ತುಂಬಾ ನಮ್ದು ಅಮ್ಮ ಮಗಳ ಸೆಂಟಿಮೆಂಟ್ ಇದೆ, ತಾಯಿ ಮಗನ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಎಲ್ಲ ಮಸಾಲ ಕಂಪ್ಲೀಟ್ ಕಮರ್ಷಿಯಲ್. ಒಂದು ಇದಕ್ಕೆ ಹೌದಾ? ಓಕೆ. ಸಿಂಗರ್ಸ್ ಯಾರು ಇದಕ್ಕೆ? ಇದು ಪ್ರೆಸೆಂಟ್ ನಾವು ಇದು ರೆಕಾರ್ಡ್ ಮಾಡಿರೋದು ಹರಿಚರಣ್ ಸರ್ ಜೊತೆ ಮಾಡಿದೀವಿ. ನೆಕ್ಸ್ಟ್ ವಸುಕಿ, ಅರ್ಮಾನ್ ಮಲಿಕ್ ಪ್ಲಾನ್. ಓಕೆ ಓಕೆ ಓಕೆ. ಸೊ ಇದು ನಿಮ್ಮ ಕನಸು, ಇದು ಡ್ರೀಮ್ ಫಿಲ್ಮ್, ಇದು ಡೆಬ್ಯೂಟ್ ಮೇಡಮ್. ಮುಂದೆ ಏನೇನು ಆಸೆಗಳಿದೆ ಇನ್ನೂ ನೆರವೇರಬೇಕು ಅಂತಂದ್ರೆ ಈ ಸಿನಿಮಾ ಜೊತೆಗೆ? ತುಂಬಾ ಇದೆ. ಅದೇನಾದ್ರು ಒಂದು ಸೊ ನನ್ನ ಪ್ಯಾಷನ್ ಇದ್ದು ಬಾಡಿ ಬಿಲ್ಡಿಂಗ್, ಆಕ್ಟಿಂಗ್. ಸೊ ವಿತ್ ದ ಫಿಲ್ಮ್ ಜರ್ನಿ ಐ ವಿಲ್ ಕ್ಯಾರಿ ಮೈ ಮಾಡೆಲಿಂಗ್ ಆ್ಯಂಡ್ ಮೈ ಬಾಡಿ ಬಿಲ್ಡಿಂಗ್. ಓಕೆ, ಅದನ್ನ ಬಿಡಲ್ಲ. ಮಾಡೆಲಿಂಗ್ ಆ್ಯಂಡ್ ಬಾಡಿ ಬಿಲ್ಡಿಂಗ್ ಬಿಡಲ್ಲ. ಓಕೆ. ನಿಮ್ಗೆ ಇಷ್ಟನಾ ಬಾಡಿ ಬಿಲ್ಡಿಂಗ್ ಅಂತಂದ್ರೆ? ತುಂಬಾ ಇಷ್ಟ. ಅದು ಕೆಲವರು ಹೇಳ್ತಾರೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಅದಕ್ಕೇನು ಡೇಂಜರ್ ಏನೂ ಇಲ್ವಾ, ಅದು ಭಯ ಏನೂ ಇಲ್ವಾ? ಅದ್ರ ಬಗ್ಗೆ ಭಯ ಆಗುತ್ತೆ, ಅದಕ್ಕೆ ಕೇಳಿದ್ರೆ. ಬಿಕಾಸ್ ಬಾಡಿ ಬಿಲ್ಡಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ, ಸುಮಾರು ಜನ ಹೇಳ್ತಾರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ತುಂಬಾ ರಿಸ್ಕ್ ಇದೆ ಅಂತ. ರಿಸ್ಕ್ ಇದೆ, ವಿದೌಟ್ ರಿಸ್ಕ್ ನಥಿಂಗ್. ಬಟ್ ಆದ್ರೂ ಭಯ ಅನ್ಸಲ್ವಾ? ಏನು ಅನ್ಸಲ್ಲ. ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ಲಿ ಇಂಟೇಕ್ ಅನ್ನೋದು ಏನಾದ್ರು ಇರುತ್ತಾ? ಹೌದು ಮ್ಯಾಮ್, ಡೈಲಿ 30 eggs, ಓಕೆ, 1 kg ಚಿಕನ್. ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ವಲ್ಲ? ಆಮೇಲೆ
250 grams ರೈಸು ತುಂಬ ಇದೆ ಮ್ಯಾಮ್ ಪ್ರೊಸೀಜರ್. ಈ ಥರ ಡಯಟ್ ಎವ್ರಿ 2 hours ಫುಡ್ ಇಂಟೇಕ್ ಮಾಡಬೇಕು. ನೀವು ಮಾಡ್ತಾ ಇದ್ದೀರಾ ಹಂಗೆ? ಹೌದು. ಅದಕ್ಕೆ ಎಲ್ಲೂ ತೋರಿಸಲ್ಲ ಮ್ಯಾಮ್. ನಂಗೆ ಸಾಂಗ್ ಎಲ್ಲ ಎಕ್ಸ್ಪೋಸ್ ಆಯ್ತು, ಅದಾದ್ಮೇಲೆ ಎಲ್ಲೂ ಎಕ್ಸ್ಪೋಸ್ ಮಾಡಲ್ಲ. ಆಮೇಲೆ ನಾನು ಒಂದು ಚಿಕ್ಕದಾಗಿ ಒಂದು ಹಾಕ್ತೀನಿ, ಅದು ನೋಡಿ, ಅದು ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಅದರಲ್ಲಿ. ಇವ್ನು ಮಾಡೋದ್ನ ಅನ್ಸ್ಬಿಡುತ್ತೆ ಅದು ನಿಜವಾಗ್ಲೂ. ಇಲ್ಲಿ ನೋಡಕ್ ಅಷ್ಟು ಚಿಕ್ಕ ಹುಡುಗನ ತರ ಕಾಣ್ತಾನೆ, ಬಟ್ ಸ್ಕ್ರೀನ್ ಅಲ್ಲಿ ಎಷ್ಟು ಮೆಚೂರ್ ಆಗಿ ಕಾಣ್ತಾನೆ ಅಂತಂದ್ರೆ ತುಂಬಾ ಸಖತ್ ಸೆಕ್ಸಿ ಆಗಿ ಕಾಣ್ತಾನೆ, ಹ್ಯಾಂಡ್ಸಮ್ ಆಗಿ ಕಾಣ್ತಾನೆ. ನಿಜವಾಗ್ಲೂ ಇವತ್ತಿನ ನಾನು ಒಂದು ದೊಡ್ಡ ಚಾಕ್ಲೇಟ್ ಇರೋ ಹಾಗೆ ಆಗ್ಬೋದು ಅಂತ ನನ್ಗೆ ಅನ್ಸುತ್ತೆ. ಆಫ್ಕೋರ್ಸ್ ನೋಡಿ ಅವ್ರು ಇಷ್ಟೆಲ್ಲ ತಿಂತಾರಂತೆ ಅನ್ಸುತ್ತ ನಿಮ್ಗೆ ಅವ್ರನ್ನ ನೋಡಿದ್ರೆ. ಬಟ್ ನೋಡಿ ಆ ತರ ಮೇಂಟೈನ್ ಮಾಡಿದ್ದಾರೆ. ನಿಜವೂ ಅದು ಸ್ವಲ್ಪ ಕಷ್ಟನೇ ಅನ್ಸುತ್ತಲ್ವಾ? ಅಪ್ಪ ನೀವು ಹೇಳ್ತಾ ಅದು ಬಾಯ್ಲ್ಡ್ ಎಗ್ಸ್ ಇಲ್ಲ ಮ್ಯಾಮ್, ಹಂಗೆ ರಾ ಎಗ್ಸ್. ನಿಜವಾಗ್ಲೂನಾ? ರಾ ಎಗ್ಸ್ ಮ್ಯಾಮ್, ಅಷ್ಟು ಪೇಷನ್ಸ್ ಇಲ್ಲ ಮ್ಯಾಮ್ 30 ಎಗ್ಸ್ ಪೀಲ್ ಮಾಡಕ್ಕೆ ತಿನ್ನಕ್ಕೆ. ಹಾಗೆ ಹಿಂಗ್ ಮಾಡೋದು ಹಂಗೆ ಅಷ್ಟೇ ಮ್ಯಾಮ್. ಅಷ್ಟೇ ಎಲ್ಲೋ ರೂಮು ಓನ್ಲಿ ವೈಟ್. ಅದ ಎಲ್ಲೂ ರಿಮೂವ್ ಮಾಡೋಕ್ಕೂ ನಾವು ಟೈಮ್ ಬೇಕಲ್ಲ? ಇಲ್ಲ, ಅದು ಈಸಿ ಮ್ಯಾಮ್, ಈಸಿ ಮೆಥಡ್. ಏನಾದ್ರು ಒಂದ್ ಸ್ವಲ್ಪ ಹಂಗೆ ರೈಟ್ ರೂಮು ಎಲ್ಲೋ ಓನ್ಲಿ ವೈಟ್ ಹಂಗೆ ಹಂಗೆ ಒಂದ್ ಕೈ ಹಿಂಗ್ ಹೊಡಿ, ಆ ಎಲ್ಲೋ ಈ ಕಡೆ ತೆಗಿ, ಹಿಂಗ್ ಹಾಕ ಅಷ್ಟೇ ಅಷ್ಟೇ ಮ್ಯಾಮ್. 30 ಒಂದು ಟ್ರೇ ಡೈಲಿ ಒಂದು ಟ್ರೇ ಮಾಡಬೇಕು. 32 ಒಂದು ಟ್ರೇ ಬರುತ್ತೆ. 2 eggs ಇನ್ನು 4 ಬೇಕಿತ್ತೆ. ನೋಡಿ ನೋಡಿ ನಿಮ್ ಹುಡುಗನ ನಾವು ಚೆನ್ನಾಗಿ ರೆಡಿ ಮಾಡಿದೀರಾ. ಮೋರ್ಗ ಡೆಡಿಕೇಶನ್ ಇದೆ. ನಿಮ್ ತಾಯಿ ಬಗ್ಗೆ ಸ್ವಲ್ಪ ಮಾತಾಡಿ. ನಿಮ್ಮ ತಾಯಿಯ ಕನಸು, ಯಾಕಂದ್ರೆ ಇವತ್ತು ನೀವು ಇಲ್ಲಿ ಕೂತಿದ್ದೀರಾ ಅಂದ್ರೆ ಅದಕ್ಕೆ ನಿಮ್ಮ ತಾಯಿ ಕಾರಣ ಅಲ್ವಾ? ಯಾಕಂದ್ರೆ ನಮ್ಮನ್ನ ತಾಯಿ ನಮ್ಮನ್ನ ಹೆತ್ತಿರ್ತಾರೆ. ಇವತ್ತು ನಾವು ಒಬ್ರು ಜನಗಳ ಮುಂದೆ ನಾವು ಬರ್ಬೇಕು ಅಂತಂದ್ರೆ ಅವರ ಆಶೀರ್ವಾದ ಮತ್ತೆ ಅವ್ರ ಕಾರಣ ಆಗ್ತಾರೆ. ಅಮ್ಮನ ಬಗ್ಗೆ ಒಂದೆರಡು ಮಾತು. ಎಲ್ಲರಿಗೂ ಈ ಮೂವಿಗೆ ನಮ್ಮ ಮಮ್ಮಿ ಪ್ರೊಡ್ಯೂಸರ್, ಬಟ್ ನನ್ನ ಲೈಫ್ ಲಾಂಗ್ ನಮ್ಮ ಮಮ್ಮಿನೇ ಪ್ರೊಡ್ಯೂಸರ್. ಸೊ ಫ್ರಮ್ ನಮ್ಮ ಮಮ್ಮಿ ಡ್ರೀಮ್ ಇತ್ತು ವೆನ್ ಶಿ ವಾಸ್ ಯಂಗ್, ಶಿ ವಾಂಟೆಡ್ ಟು ಆಕ್ಟ್ ವಿತ್ ಇನ್ ಮೂವೀಸ್. ಬಟ್ ಅವ್ರಿಗೆ ಈ ಫೀಲ್ಡ್ ಇಷ್ಟ ಆಗ ಆಕ್ಟಿಂಗ್ ಫೀಲ್ಡ್. ಬಟ್ ಶಿ ಇಸ್ ಡನ್ ಅ ಮೂವಿ ಕಾಲ್ಡ್ ಧ್ರುವತಾರೆ ವೆನ್ ಶಿ ವಾಸ್ ಸ್ಮಾಲ್ ವಿತ್ ರಾಜ್ಕುಮಾರ್ ಸರ್. ಹೌದಾ? ಹೌದು. ನೋಡಿ ನಿಮ್ಮಮ್ಮ ಇದು ಗುಟ್ಟಾಗಿಟ್ಟಿದ್ರು, ನೀವು ಬಯಲು ಮಾಡಿದ್ರಿ, ಗೊತ್ತೇ ಇರ್ಲಿಲ್ಲ ನನಗೆ. ಸೊ ಅಲ್ಲಿಂದ ನಮ್ಮ ಮಮ್ಮಿ ಡ್ರೀಮ್ ಸ್ಟಾರ್ಟ್ ಆಯ್ತು. ಶಿ ವಾಂಟೆಡ್ ಟು ಡೂ ಆಕ್ಟಿಂಗ್ ಅಂಡ್ ಆಲ್, ಬಟ್ ಆ ಇಂಡಸ್ಟ್ರಿ ಆವಾಗ ಸರಿ ಇರಲಿಲ್ಲ. ಸೊ ಮೈ ಮದರ್ ಸ್ಟಡಿಡ್. ಮಮ್ಮಿ ಡಾಕ್ಟರ್ ಆಯ್ತು. ಮಮ್ಮಿ ಸ್ವಂತ ಹಾಸ್ಪಿಟಲ್ ಇದೆ ಇವಾಗ. ಎಲ್ಲಿದೆ? ಕಗ್ದಾಸ್ಪುರ ಕಂಫರ್ಟ್ ಹಾಸ್ಪಿಟಲ್. ಓಕೆ. ಸೊ ಮಮ್ಮಿ ಫೀಲ್ಡ್ ಬೇರೆ. ಮಮ್ಮಿ ಕೇಳಿದೆ ನೀನು ಡಾಕ್ಟರ್ ಆಗು. ನಂಗೆ ಮಮ್ಮಿ ಟೈಮ್ ಸ್ಪೆಂಡೇ ಮಾಡಲ್ಲ. ಮಾರ್ನಿಂಗ್ ಶಿ ಲಿವ್ ಹೋಮ್ ಟು ಹಾಸ್ಪಿಟಲ್, ರಾತ್ರಿನೇ ಬರುತ್ತೆ. ಸೊ ಶಿ ವಾಸ್ ಲೈಕ್ ಯು ಆಲ್ಸೋ ಸ್ಟಡಿ ಡಾಕ್ಟರ್. ನನಗೆ ಎಲ್ಲ ಇದೆ, ಎಲ್ಲ ಪ್ರಾಕ್ಟಿಕಲ್ಸ್ ಎಲ್ಲ ಥಿಯರಿ ನನಗೆ ಗೊತ್ತು, ಬಟ್ ಐ ಕ್ಯಾನ್ ಎಂಜಾಯ್ ಲೈಫ್. ನನಗೆ ಒಂಚೂರು ಎಂಜಾಯ್ಮೆಂಟ್ ಬೇಕು. ಟಾರ್ಚರ್ ಕ್ಯಾಬಿನ್ 4 walls ನನ್ನ ಕೈಲಿ ಆಗಲ್ಲ, ನಂಗೆ ಸೆಟ್ ಆಗಲ್ಲ. ಸೊ ಐ ಟುಕ್ ಆಫ್ ಕಾಮರ್ಸ್. In PUD I shifted to commerce. So I completed my BBA. I'm doing my MBA now. So then yeah. ಹಾಗಾಗಿ ಅಮ್ಮನ ಬಗ್ಗೆ ಹೇಳಿದ್ರು. ಅಮ್ಮನ ಜೊತೆ ನಿಮ್ಮ ಒಡನಾಟ ಹೇಗೆ? ಇವಾಗ ಅಮ್ಮ ಟೈಮ್ ಕೊಡಲ್ಲ ಅಂದ್ರಿ ಅಲ್ವಾ? ಸೊ ಅಮ್ಮನಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ರಾತ್ರಿ ಬರೋರ್ಗು ಒಟ್ಟಿಗೆ ಊಟ ಮಾಡಿ? ಇಲ್ಲ ಮ್ಯಾಮ್, ನಾನು ಮಮ್ಮಿ ಜೊತೆನೇ ಇರ್ತೀನಿ ಹಾಸ್ಪಿಟಲ್. ಓ, ನೀನು ಅಲ್ಲೇ? ನಾನು ಅವ್ರ ಮನೆಗೆ ಬರಲ್ಲ, ಅದಕ್ಕೆ ನಾನು ಚೆನ್ನಾಗಿದೆ. ಅಮ್ಮ ಮಗನ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಟೈಮ್ ತಗೊಳಕ್ಕೆ ಮಗನೇ ಅಮ್ಮನ ಹತ್ರ ಹೋಗ್ಬಿಡ್ತು. ಇದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಅಮ್ಮ ಮಗನ ಲವ್ ಸ್ಟೋರಿ ಅಲ್ವಾ ಇದು? ಇದು ಪ್ರೀತಿಯ ಲವ್ ಸ್ಟೋರಿ. ಇದು ತಾಯಿ ಮಗನ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ತಾಯಿ ಮಗನ ಪ್ರೀತಿ. ನೈಸ್. ಈಗ ನಿಮ್ಗೆ ಮುಂದೆ ಇವಾಗ ನೀವು ಮಾಡ್ತಿರೋದು ಒಂದು ಸ್ವಂತ ಮೂವಿ. ಈಗ ನೆಕ್ಸ್ಟ್ ಯಾರಾದ್ರೂ ಸಿನಿಮಾ ಕರೆದ್ರೆ ಅವ್ರ ಬ್ಯಾನರ್ ಅಲ್ಲಿ ನೀವು ಮಾಡ್ತೀರಾ ಅಥವಾ ನಿಮ್ ಬ್ಯಾನರ್ ಅಲ್ಲೇ ಮಾಡ್ಬೇಕು ಅಂತ ಏನಾದ್ರು ಇದೆಯಾ? ಐ ಆಮ್ ರೆಡಿ ಟು ವರ್ಕ್. ಹೌದಾ? ಓಕೆ. ಐ ಗಿವ್ ಮೈ ನಾಟ್ ಓನ್ಲಿ ಫಾರ್ ಮೈ ಈ ಫಿಲ್ಮ್ 100%. ವಿಚ್ ಪ್ರಾಜೆಕ್ಟ್ ಅಲ್ಲಿ ಐ ವಿಲ್ ಡೆಫಿನೆಟ್ಲಿ ಗಿವ್ ಮೈ 100%. ಓಕೆ. ನಿಮ್ ಫೇವರೇಟ್ ಹೀರೋ? ಎಸ್ ಸರ್. ಯಾರು? ಎಸ್ ಸರ್. ಓಕೆ. ಹೀರೋಯಿನ್ ಯಾರಾದ್ರೂ ಇದಾರ ಪರ್ಟಿಕ್ಯುಲರ್ ಆಗಿ? ಅಲ್ಲ ನಮ್ಮ ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ಯಾರಾದ್ರೂ ಆಗಿರ್ಬೋದು. ಒಬ್ರು ಬಾಲಿವುಡ್ ರೋಲ್ ಮಾಡಲ್ ದೀಪಿಕಾ ಪತ್ನಿ. ಓಕೆ. ಸೊ
ಆ ದೀಪಿಕಾ ಹುಡ್ಕೊಂಡ ತಲೆಯಲ್ಲಿ ಇಟ್ಕೊಂಡು ಆ ನೀರಲ್ಲಿ ನೀವು ಅಷ್ಟು ಚೆನ್ನಾಗಿ ಮಾಡಿದ್ರಿ ಅನ್ಸುತ್ತೆ ಅಲ್ವಾ? ಎಲ್ಲ ಒಂದ್ ಕಡೆ ನೋಡಿ ಅದಕ್ಕೆ ಕೇಳಿದ್ದು ಯಾರು ಹೀರೋಯಿನ್ ಅಂತ. ಒಂದ್ಸಲ ಅದೊಂದು ಕಣ್ಣಲ್ಲಿ ಇದ್ಬಿಟ್ರೆ ನೋಡುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಮತ್ತೆ ಆರ್ಯನವ್ರೆ, ನೀವು ನಮ್ಮ ಹುಡುಗನ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ, ಹೇಗೆ ಅವನ ಮುಂದೆ ಫ್ಯೂಚರ್? ಇದು ನಂದು ಡೆಬ್ಯೂಟು, ಅವ್ರದ್ದು ಡೆಬ್ಯೂಟು. ನನ್ನ ಇಬ್ಬರನ್ನ ಬಿಟ್ಟರೆ ಆಲ್ಮೋಸ್ಟ್ ಇರೋರು ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕ್ಯಾಮ್ರಾಮ್ಯಾನ್ ಸುಮಾರು ವರ್ಕ್ ಮಾಡಿದ್ದಾರೆ. ಯಾರು ಕ್ಯಾಮ್ರಾಮನ್? ಅಲೆನ್ ಭರತ್ ಅಂತ. ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ಸರ್, ಅವರು ಒನ್ ಆಫ್ ಮೈ ಬ್ರದರ್ ತರ. ಅವರು ಈ ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ ಹೋದ್ರು, ಆಸ್ ಎ ಪ್ರಾಜೆಕ್ಟ್ ಹೆಡ್ ಆಗೂ ಅವರೇ ವರ್ಕ್ ಮಾಡ್ತಾ ಇದ್ದಾರೆ, ಆರ್ಯನ್ ರೋಷನ್ ಅಂತ. ಸೊ ಈ ಸಾಂಗ್ ನ ಎಷ್ಟು ಬ್ಯೂಟಿಫುಲ್ ಆಗಿ ನೀವು ವಿಜುವಲ್ಸ್ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಸಾಂಗ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ಇವಾಗ ಎಲ್ಲಿ ಶೂಟಿಂಗ್ ಎಲ್ಲಿ ಪ್ಲಾನ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ರಿ? ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಮಾಡ್ತೀವಿ ಮ್ಯಾಕ್ಸಿಮಮ್ ಸಾಂಗ್ಗಳು. ಮ್ಯಾಮ್, ನನ್ನ ಪ್ರಕಾರ ಅಂದ್ರೆ ಕರ್ನಾಟಕಕ್ಕೆ ಒಂದು ಟ್ಯಾಗ್ ಲೈನ್ ಇದೆ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ. ನಾನು ಸುಮಾರು ಓಡಾಡಿದ್ದೀನಿ, ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ಐ ವಿಸಿಟ್. ನಾನು ಎಲ್ಲ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಓಡಾಡಿದ್ದೀನಿ, ಎಲ್ಲಾ ಕಡೆ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀನಿ. ಅಸೋಸಿಯೇಟ್ ಆಗಿ ಮಾಡುವಾಗ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡುವಾಗ ಎಲ್ಲ ಟೈಮು ನನಗೆ ಏನೇನ್ ಎಲ್ಲಾ ಕಡೆ ಇದೆಯೋ ಒಂದೊಂದ್ ಕಡೆ ಹೋಗೋದಕ್ಕಿಂತ ನಮ್ ಕರ್ನಾಟಕದಲ್ಲೇ ಎಲ್ಲ ಇದೆ ಅನ್ನೋ ಫೀಲಿಂಗ್ ಅಲ್ಲಿ ನಾನಿದ್ದೀನಿ. ಇದೆ ಇವಾಗಂತೂ ಒಳ್ಳೆ ಒಳ್ಳೆ ಜಾಗಗಳಿದೆ, ತುಂಬಾ ಚೆನ್ನಾಗಿರೋ. ಸೊ ನಿಮ್ ಶೂಟಿಂಗ್ ಪ್ಲೇಸ್ ಇಲ್ಲಿ ಇಟ್ಕೋಬೇಕು ಅಂತಿದ್ದೀರಾ? ಬೆಂಗಳೂರಲ್ಲೇ? ಆಲ್ಮೋಸ್ಟ್ ಎಲ್ಲ ಕಡೆ ಕರ್ನಾಟಕ. ನಿಮ್ದು ಏನಾದ್ರು ಡ್ರೀಮ್ ಪ್ಲೇಸ್ ಇರುತ್ತಲ್ಲ ಪರ್ಟಿಕ್ಯುಲರ್ ಆಗಿ, ಅಲ್ಲೇ ಒಂದು ಹೋಗ್ಬಿಟ್ಟು ದೀಪಿಕಾ ಜೊತೆ ತರ ಕನ್ಸಿಟ್ಕೊಂಡು ಮಾಡೋದು ಏನಾದ್ರು ಇದೆಯಾ? ಆತರ ಏನಿಲ್ಲ. ಇನ್ನು ಬಂದಿಲ್ಲ. ಬರ್ಬೇಕಲ್ಲ, ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕಾಗಿತ್ತಲ್ಲ. ಹೀರೋ ಆಗಿದ ತಕ್ಷಣ ಬಂದ್ಬಿಡುತ್ತದಲ್ಲ. ನಮ್ಮ ಹೀರೋ ಸ್ವಲ್ಪ ಡಿಫ್ರೆಂಟ್, ಹಾಗೆ. ಈಗ ನಮ್ಮ ಸಿನಿಮಾದ ಪ್ರೊಡಕ್ಷನ್ ಬಗ್ಗೆ ಮಾತಾಡಿ. ನಾನು ಪ್ರೊಡ್ಯೂಸರ್ ಬಂದ್ಬಿಟ್ಟು ಜೆ ಮೂವೀಸ್ ಅಂತ ಒಂದು ಬ್ಯಾನರ್. ನಮ್ದು ಆಲ್ರೆಡಿ ಒಂದು ಪ್ರೊಡಕ್ಷನ್ ಆಗಿದೆ, ಡಾಕ್ಟರ್ ಜಾಕ್ಲಿನ್ ಫ್ರಾನ್ಸಿಸ್ ಅಂತ ಪ್ರೊಡ್ಯೂಸರ್ ಅನ್ನೋದಾದ್ರು. ಅವ್ರದ್ದು ಆಲ್ರೆಡಿ ಒಂದು ಪ್ರೊಡಕ್ಷನ್, ಒಂದು ಮೂವಿ ಆಗಿದೆ. ಈಗ ನಮ್ಮ ಜೊತೆಗೆ ಮಾಡ್ತಿರೋದು ಸೆಕೆಂಡ್. ಫಸ್ಟಿಗೆ ನಾನು ಒಂದು ಮಾಡಬೇಕು ಸಿನಿಮಾ ಅಂತ ಗೊತ್ತಲ್ಲ ನಿಮ್ಗೆ, ಸೈಕಲ್ ಹೊಡಿತಾ ಇರ್ತೀವಿ. ಸೊ ಹಂಗೆ ಒಂದು ಅಪ್ರೋಚ್ ಮಾಡಿದೆ ಮ್ಯಾಮ್ಗೆ, ಹಿಂಗೆ ಮಾಡ್ಬೇಕು, ಮಾಡ್ತೀನಿ ಮ್ಯಾಮ್ ಅಂತ. ಸೊ ಸರಿಯಪ್ಪ ಮಾಡೋಣ ಅಂತಂದ್ರು. ಏನ್ ಪ್ಲಾನ್ಸ್ ಇದೆ ಅಂತ ಕೇಳಿದ್ರು, ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಆಮೇಲೆ ಒಂದಿನ ಫೋನ್ ಮಾಡಿದ್ರು, ಸರಿಪ್ಪ ಪ್ಲಾನ್ಸ್ ಎಲ್ಲ ಓಕೆ, ಪ್ಲಾನ್ ಮಾಡಲ್ಲ ಬನ್ನಿ ಅಂತ. ಆಕ್ಚುಲಿ ಅರುಣಿ ಮೇಡಮ್ ಅವ್ರು ತುಂಬಾ ಸಪೋರ್ಟ್ ಮಾಡಿರೋದು ಇದಕ್ಕೆ. ನಮ್ದು ಆಕ್ಚುಲಿ ರಾಯಲ್ ಐಕಾನ್ ಆಫ್ ಕರ್ನಾಟಕದಲ್ಲಿ ನಮ್ಗೆಲ್ಲ ಸಿಕ್ಕಿದ್ದು. ನಾನು ಶೋ ಡೈರೆಕ್ಟರ್ ಆಗಿ ನೋಡಿದ್ದು, ಶೋ ಡೈರೆಕ್ಟರ್ ಆಗಿ ಮಾಡ್ತಿದ್ದೆ. ಇವ್ರು ಪಾರ್ಟಿಸಿಪೆಂಟ್ ಆಗಿದ್ರು, ಅಲ್ಲಿ ಮಾಡಲ್ ಆಗಿ ಬಂದಿದ್ರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅರುಣಿ ಮ್ಯಾಮ್ ಅವರೇ ಕರ್ಕೊಂಡು ಹೋದ್ರು, ಮ್ಯಾಮ್ ಹತ್ರ ಪರಿಚಯ ಮಾಡಿಸಿದ್ರು. ಹಿಂಗೆ ಗೊತ್ತಿರೋರು ಕೆಲಸ ಮಾಡ್ತಾರೆ, ಒಂದು ಅವಕಾಶ ಕೊಡಿ ಅಂತ. ಇದ್ದಾಗ ಮ್ಯಾಮ್ ಕೂಡ ಒಪ್ಕೊಂಡ್ಬಿಟ್ಟು ಒಂದು ಅವಕಾಶ ಕೊಟ್ಟರು. ಅದ್ರ ತಕ್ಕಂಗೆ ಸ್ಟಾರ್ಟ್ ಮಾಡಿ ಕೆಲಸ ಅಂತ ಎಲ್ಲ ನಮ್ಗೆ ಏನ್ ಬೇಕು ಪ್ರತಿಯೊಂದು ಪ್ರೊವೈಡ್ ಮಾಡಿದ್ವಿ ಎವ್ರಿ ಸ್ಟೇಜ್ ಅಲ್ಲಿ. ಇಂಟ್ರೊಡ್ಯೂಸ್ ಆಗಿದೆ ಅಲ್ಲೇ ಇಂಟ್ರೊಡ್ಯೂಸ್. ಸೊ ಮಿಕ್ಕಿದ್ದು ನೀವು ನೋಡಿದ್ದೀರಾ ವಿಜುವಲ್ಸ್. ನನ್ಗೆ ಈ ಲೊಕೇಶನ್ ಬೇಕು ಅಂದ್ರೆ ಅದನ್ನ ಪ್ರೊವೈಡ್ ಮಾಡಿದ್ದಾರೆ. ನನ್ಗೆ ಈ ಗೇರ್ಸ್ ಬೇಕು, ಈ ಕ್ಯಾಮ್ರಾ ಬೇಕು ಅಂದ್ರೆ ಪ್ರೊವೈಡ್ ಮಾಡಿದ್ದಾರೆ. ಲಿಬರ್ಟಿ ಕೊಟ್ಟಿದ್ದಾರೆ ಮ್ಯಾಮ್. ಅಂದ್ರೆ ನೀನ್ ಏನ್ ಮಾಡ್ತಿದ್ಯಾ, ನೀನ್ ಎಲ್ಲಿ ಖರ್ಚು ಮಾಡ್ತಿದ್ಯಾ ಏನು ಕೇಳಿಲ್ಲ. ಔಟ್ಪುಟ್ ಚೆನ್ನಾಗಿ ಅದೊಂದೇ ಹೇಳಿದ್ದು. ಕ್ವಾಲಿಟಿ ಇರಬೇಕು, ಕಂಟೆಂಟ್ ಇರಬೇಕು, ಚೆನ್ನಾಗಿರ್ಬೇಕು. ಈಗ ದಿನಕ್ಕೆ 10 ರಿಲೀಸ್ ಆಗುತ್ತೆ, 10ರಲ್ಲಿ 1 ಆಗ್ಬಾರ್ದು, ನಮ್ದು ಯೂನಿಕ್ ಆಗಿರ್ಬೇಕು ಅಂತ. ಅದ್ರ ತಕ್ಕಂಗೆ ನಾವು ನಮ್ ಎಫರ್ಟ್ ಹಾಕಿ ಟ್ರೈ ಮಾಡಿದೀವಿ. ಮಿಕ್ಕಿದ್ದು ಎಲ್ಲ ಜನತೆಗೆ ಬಿಟ್ಟಿದ್ದು. ನಿಜಾನೇ, ಅದು ಯಾವಾಗ್ಲೂ ಹಾಗೆ ಆಗೋದು. 50% ನಮ್ ಲಕ್ ಅಂತಂದ್ರೆ 50% ಜನದ ಮೇಲೆ ಹೋಗುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಆಮೇಲೆ ಅವ್ರ ತಾಯಿ ಮೇನ್, ಅವ್ರ ತಾಯಿ ಆಶೀರ್ವಾದ ಇದ್ರೆ ಮಗ ಖಂಡಿತ ಮೇಲೆ ಬಂದೇ ಬರ್ತಾನೆ. ಅವ್ರ ತಾಯಿನ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅಲ್ವಾ? ಫುಲ್ ನಮ್ ಶೂಟಿಂಗ್ ಅಲ್ಲೂ ನಮ್ ಜೊತೆಯಲ್ಲೇ ಇದ್ರು. ಇಷ್ಟು ಅದ್ ಬಿಸಿಲು ನಿಮಗೆ ಗೊತ್ತು, ಇವಾಗ ಕೋಸ್ಟಲ್ ಸೈಡ್ ಎಲ್ಲ ತುಂಬಾ ಬಿಸಿಲು. ಅಲ್ಲೊಂದ್ ನೆರಳಿಗೊಂದ್ ಮರಾನು ಇಲ್ಲ, ಏನು ಇಲ್ಲ ಅಂತ ಕಡೆ ಎಲ್ಲ. ಆಮೇಲೆ ಆ ವಾಟರ್ ಫಾಲ್ ಲೊಕೇಶನ್ ಅಂತೂ ನಾವು ಫುಲ್ ಟಾಪ್ ಎಡ್ಜಿಗೆ ಹೋಗಿರೋದು. ಅಲ್ಲೆಲ್ಲ ಎಲ್ಲಾ ಕಡೆನೂ ಬಂದ್ರು ನಮ್ ಜೊತೆಗೆ. ಆಮೇಲೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ರು, ಯಾರಿಗಾದ್ರೂ ಏನಾದ್ರು ಬೇಕಾ, ಏನಾದ್ರು ಕಡಿಮೆ ಆಗ್ತಾ ಇದೆಯಾ, ಅಲ್ಲಿ ಕರೆಕ್ಟ್ ಆಗಿ ನೀರು ಹೋಗ್ತಾ ಇದೆ. ಯಾಕಂದ್ರೆ ಅದು ತುಂಬಾ ಡಿಹೈಡ್ರೇಟ್ ಎಲ್ಲ ಆಗ್ತಿದ್ರು ಎಲ್ಲರೂ. ಅದೆಲ್ಲ ತುಂಬಾ ಕನ್ಸರ್ನ್ ಆಗಿ ಆಸ್ ಎ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಹಿರಿಯರು ಹೆಂಗೆ ನೋಡ್ಕೊಂತಾರೆ ಜೊತೆಲೇ ಇದ್ಬಿಟ್ಟು ಆತರ ನಮ್ಗೆ ನೋಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ಇಡೀ ಟೀಮ್ ಖುಷಿ ಪಟ್ಟಿದ್ರೆ ಟೋಟಲ್ ಆಗಿ ತುಂಬಾ ಖುಷಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ. ಆಸ್ ಎ ಫ್ಯಾಮಿಲಿ ಹೋಗಿದ್ವಿ, ಆಸ್ ಎ ಫ್ಯಾಮಿಲಿ ತರ ಇದ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಓಕೆ, ಇದು ನೆಕ್ಸ್ಟ್ ಇವಾಗ ಜೈ ಹೇಳಿದಾಗೆ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ನನಗೆ ಸ್ವಲ್ಪ ಅದೇ ಟ್ರೈನಿಂಗ್ಸ್ ಎಲ್ಲ ತುಂಬಾ ಇದೆ. ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಪ್ರತಿಯೊಂದು ಬಾಕಿ ಇದೆಯಾ? ನಡೀತಾ ಇದೆ. ಆಕ್ಷನ್ ಸೀಕ್ವೆನ್ಸ್ ನಮ್ದು ಜಾಸ್ತಿ ಇದೆ. ಫೈಟಿಂಗ್ ಅದು ಟ್ರೈನ್ ಅಲ್ಲಿ ಕೊಡ್ತಾ ಇದ್ರೆ ನಡೀತಾ ಇದೆ. ಪ್ರತಿಯೊಂದು ಟ್ರೈನಿಂಗ್ ನಡೀತಾ ಇದೆ. ಓಕೆ. ಅದೊಂದು ಮತ್ತೆ ಇನ್ನೊಂದು ನಮ್ಗೆ ಏನ್ ಲಿಬರ್ಟಿ ಇದೆ ಅಂದ್ರೆ ಪ್ರೊಡ್ಯೂಸರ್ ಮಗ ಅನ್ನೋ ತರ ಟ್ರೀಟ್ಮೆಂಟ್ ಇಲ್ಲ. ಒಬ್ಬ ಹೊಸದಾಗಿ ಬಂದಿರೋ ಒಂದು ಆರ್ಟಿಸ್ಟ್ ನ ಯಾವ ತರ ಮೋಲ್ಡ್ ಮಾಡ್ಬಿಟ್ಟು ಫ್ಲೋರ್ ಕರ್ಕೊಂಡು ಹೋಗ್ಬೇಕು ಅಷ್ಟು ಲಿಬರ್ಟಿ ಇದೆ. ಅಂಡ್ ಅವನು ಕೂಡ ಅಷ್ಟೇ, ಹೀರೋ ಅವರು ಆಲ್ರೆಡಿ ಒಂದು ಮೋಲ್ಡ್ ಹೆಂಗಂದ್ರೆ ಅಲ್ಲಿ ಬಂದ್ಬಿಟ್ಟು ನಾನು ಪ್ರೊಡ್ಯೂಸರ್ ಮಗ ಆತರ ಇಲ್ಲ. ಅಲ್ಲಿ ಏನು 100 ಜನ ಏನು ಕ್ರೂ ಮೆಂಬರ್ ಇರ್ತಾರಲ್ಲ ಆ ತರ ಒಬ್ಬ ಆರ್ಟಿಸ್ಟ್ ಅಷ್ಟೇ. ಪರ್ಸನಲ್ ನಮ್ಗೆ ಇದು ಬೇಕು ಅಂದ್ರೆ ಅದನ್ನೇ ಕಾಪಾಡೋದು. ಅಹಂಕಾರ ಯಾರಿಗಿಲ್ವೋ ದುರಹಂಕಾರ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೂ ಅನ್ಸುತ್ತೆ, ಈಗ ನಂದು ಡೆಬ್ಯೂಟ್ ಆಗಿರೋದ್ರಿಂದ ನಂದು ಕರಿಯರ್ ಮಾಡ್ತಾ ಇದೀನಿ, ಎಲ್ಲಿ ಕಾಂಪ್ರಮೈಸ್ ಆಗ್ಬಿಡ್ತೀನೋ ಅದು. ಬಟ್ ನನ್ಗೆ ಅದೆಲ್ಲೂ ಅನ್ಸಿಲ್ಲ. ಓಕೆ. ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಟೆಕ್ನಿಕ್ ಏನ್ ಬೇಕು ಅದು ಸಿಕ್ತು. ಅಂಡ್ ಹಿ ಟ್ರೈ ಟು ಗಿವ್. ಸಿಕ್ಕಿದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅವ್ರು ಏನ್ ಕೊಡಕ್ ಸಾಧ್ಯನೋ ಅವ್ರ ಕೈಯಿಂದ ಎಷ್ಟಾಗುತ್ತೋ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದು ಫಸ್ಟ್ ಸ್ಟೆಪ್ ಅದೇ 5 years ಗ್ಯಾಪ್ ಆದ್ಮೇಲೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ಬೇಕು. ಅಲ್ಲಿ ಸಪೋರ್ಟಿಂಗ್ ರೋಲ್, ಇಲ್ಲಿ ಒಂದು ಹುಡುಗಿ ಜೊತೆ ಅದನ್ನೇ ಕೇಳಿದ್ದು ಹೆಂಗಿರಲ್ಲ ಎಕ್ಸ್ಪೀರಿಯನ್ಸ್ 5 ವರ್ಷ ಆದ್ಮೇಲೆ ಕಷ್ಟ ಅನ್ಸುತ್ತೆ. ಅಲ್ಲಿನೂ ಕೂಡ ಒಂದು ನಮ್ದೇ ಒಂದು 60 ಜನ ಕ್ರೂ ಮೆಂಬರ್ ಇದ್ರೆ ಅಲ್ಲಿ ಟೂರಿಸ್ಟ್ ಸ್ಪಾಟ್ ಬೇರೆ ಒಂದು 200 ಜನ ಇದೆ. ಅಷ್ಟು ಜನ ಇದ್ರೆ ಆಕ್ಟಿಂಗ್ ಮಾಡ್ಬೇಕು ಆಮೇಲೆ ಜೊತೆಗೆ ಅವ್ರದ್ದೆಲ್ಲ ಕ್ಯಾರಿ ಮಾಡ್ಬೇಕಲ್ಲ. ಎಲ್ಲಿಗೆ ಹೋಗ್ತೀವಿ ಆ ಡಂಬಲ್ಸ್ ಅವರೇ ಎತ್ಕೊಂಡ್ ಬರೋರು. ಅದಿಲ್ಲಿ ಕಮ್ಮಿ ಆಗ್ಬಾರ್ದು ಅಂತ ಅದು ಫ್ರೇಮ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಬ್ಯೂಟಿ ಬರ್ಲಿ ಅಂತ. ಅವಾಗ ಅದನ್ನ ಮಾಡ್ತಾ ಇರ್ಬೇಕಾ? ಶಾರ್ಟಿಗೆ ಬೇಕಾದಾಗ ನೀವು ಇನ್ನು BTS ಇದೆ, BTS ತೋರಿಸ್ತೀನಿ ನಿಮ್ಗೆ, ಅಲ್ಲೆಲ್ಲ ಗೊತ್ತಾಗುತ್ತೆ. ಆಮೇಲೆ ಎಲ್ಲಾರು ಇವ್ರ ಕ್ಯಾಮ್ರಾದವರು, ಇವ್ರ ಪ್ರೊಡಕ್ಷನ್ ಅವರು ಎಲ್ಲಾರು ಒಂದೊಂದು ಎತ್ಕೊಂಡು ಹೋಗ್ಬಿಡೋರು ಎಲ್ಲ. ಆಮೇಲೆ ಇವ್ರ ಫ್ರೆಂಡ್ ಒಬ್ರು ಬಂದಿದ್ರು ಧನುಷ್ ಅಂತ, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮಲ್ಲಿ ಟೋಟಲ್. ಆಮೇಲೆ ಇನ್ನೊಂದು ಏನಂದ್ರೆ ನಮ್ದು ಸೆಲೆಕ್ಟ್ ಮಾಡೋ ಲೊಕೇಶನ್ಸ್ ಆಲ್ಮೋಸ್ಟ್ ಸಿನಿಮಾದಲ್ಲೂ ಹಿಂಗೆ ಇದಾವೆ, ಎಲ್ಲ ಯೂನಿಕ್ ಲೊಕೇಶನ್ಸ್ ಇದಾವೆ. ಹಿಡನ್ ಜೆಮ್ ತರ ನ್ಯೂ ಲೊಕೇಶನ್ಸ್ ವಿ ಎಕ್ಸ್ಪ್ಲೋರ್. ಇಲ್ಲ ಚೆನ್ನಾಗಿದೆ, ನಾನು ನೋಡಿದ್ನಲ್ಲ ತುಂಬಾ ಚೆನ್ನಾಗಿದೆ. ನೈಸ್. ಈ ಸಿನಿಮಾ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀರಾ? ಎಷ್ಟು ತಿಂಗಳಲ್ಲಿ ನೀವು ಇದನ್ನ ಮುಗಿಸ್ಬೇಕು ಅಂತ ಪ್ಲಾನ್? ಏನಾದ್ರು 3 months ಆಗುತ್ತೆ. ಪ್ಲಾನಿಂಗ್ ಇರುತ್ತಲ್ಲ ಏನಾದ್ರು? 3 months ಆಗುತ್ತೆ ಶೂಟ್ಗೆ, ಪೋಸ್ಟ್ ಪ್ರೊಡಕ್ಷನ್ ಪ್ರತಿಯೊಂದು. ಜೊತೆಗೆ ತುಂಬಾ ಸ್ವಲ್ಪ ಆರ್ಟಿಸ್ಟ್ ನ ನೋಡ್ತಾ ಇದೀವಿ, ದೊಡ್ಡವ್ರನ್ನೇ ನೋಡ್ತಾ ಇದೀವಿ, ನಾವು ಮಾತುಕತೆನೂ ನಡೀತಾ ಇದೆ. ಸೊ ಎಲ್ಲ ಸೆಟ್ ರೈಟ್ ಇವಾಗಿಂದ ಮಾಡ್ತಿದ್ದೀರಾ ನೀವು? ನಮ್ದು ಪೇಪರ್ ನಮ್ದು ಏನ್ ಬೇಸ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಮಾಡ್ತಾ ಇದೀವಿ. ಓಕೆ. ಸೊ ಆಲ್ಮೋಸ್ಟ್ ಒಂದು 99% ರೆಡಿ ಅನ್ಕೊಳ್ಳಿ. ಆಲ್ಮೋಸ್ಟ್ ರೆಡಿ ಇದೆ. ಇನ್ನು ಬರೀ ಶೂಟಿಂಗ್ ಸ್ಟಾರ್ಟ್ ಆಗೋದೇ ವರ್ಕ್ಶಾಪ್ಸ್ ಅದಾದ್ಮೇಲೆ ಎಷ್ಟಾಗಿದೆ ವರ್ಕ್ಶಾಪ್ ಎಲ್ಲ? ನಡೀತಾ ಇದೆ. 75% ಆಗಿದೆಯಾ? ಆಗಿದೆ. 75 ಅಲ್ಲ, 40-50% ಆಗಿದೆ. ಹೌದಾ? ಓಕೆ. ಡಾನ್ಸ್ ಮತ್ತೆ ಇದು ಆಕ್ಟಿಂಗ್ ವರ್ಕ್ಶಾಪ್. ಪ್ರಾಪರ್ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಥಿಯೇಟರ್ ಆರ್ಟಿಸ್ಟ್ ಕಡೆಯಿಂದ ಇನ್ನಾಸಮ್ಮು ಸಾನಿಯಾಳೆಲ್ಲ ಮಾಡಿದವರು ಅವರೇ ಟ್ರೈನ್ ಮಾಡ್ತಿದ್ದಾರೆ ಪರ್ಸನಲ್ ಆಗಿ. ಏನಾದ್ರು ಡೈಲಾಗ್ ಕೊಟ್ಟಿದ್ದೀರಾ? ಡೈಲಾಗ್ ಕೊಟ್ಟು ನೋಡಿದ್ರಾ? ಅದಿನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಕಂಪ್ಲೀಟ್ ಡ್ಯಾನ್ಸ್ ಪೋರ್ಷನ್ಸ್ ನೆಕ್ಸ್ಟ್ ಆಮೇಲೆ ಮಾಡ್ಬೇಕಲ್ಲ, ಯಾಕಂದ್ರೆ ಟಾಕಿ ಪೋರ್ಷನ್ಸ್ ಅಲ್ಲಿ ಕಷ್ಟ ಆಗ್ತದೆ. ನಾನು ಏನ್ ಮಾಡಿದೆ, ಲಾಸ್ಟಿಗೆ ಇಟ್ಕೊಂಡ್ಬಿಡೋಣ, ನಂದು ಅಲ್ಲಿವರೆಗೂ ಫೈನಲ್ ಒಂದು ಬೌಂಡ್ ರೆಡಿ ಆಗುತ್ತೆ, ಅದನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಮ್ಯಾಮ್ ಹೇಳಿರೋ ಪ್ರಕಾರ ಇದು ಸಿನಿಮಾಗೆ ಇಷ್ಟು ಬೇಕು, ಇಷ್ಟು ರೆಡಿ ಅಂತ ಮಾಡ್ತಿಲ್ಲ ಮ್ಯಾಮ್. ಕಂಪ್ಲೀಟ್ ಒಂದು ಆರ್ಟಿಸ್ಟಿಗೆ ಏನ್ ಬೇಕು ನಿಮ್ಗೂ ಗೊತ್ತಿರುತ್ತೆ ಎಲ್ಲ, ನಾವು ಹೇಳೋದು ಎಲ್ಲ ಕರೆಕ್ಟ್. ಒಂದು ಆರ್ಟಿಸ್ಟಿಗೆ ಏನ್ ಬೇಕು ನಾವು ಹಾಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ನಾನು ಲೆಕ್ಚರರ್, ಸೊ ಅದಕ್ಕೆ ಕೇಳಿದೆ ಎಲ್ಲ ಆಗಿದೆಯಾ ಅಂತ. ಎಲ್ಲ ಸ್ಕ್ರಾಚ್ ಇಂದ ಎಕ್ಸರ್ಸೈಸಸ್ ಇಂದಾನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದೊಂದಲ್ಲ, ಮುಂದೆ ನೀವು ಹೇಳಿರಲ್ಲ ಅವಾಗ್ಲೇ ಬೇರೆ ಬೇರೆ ಬ್ಯಾನರ್. ನಂದು ಅದು ಆಕ್ಚುಲಿ ನನ್ನ ಆಸೆ ಏನಂದ್ರೆ, ಇದು ಮುಗಿದ್ಮೇಲೆ ಮತ್ತೆ ಬೇರೆ ಬೇರೆ ಬ್ಯಾನರ್ ಇಂದ ಆಫರ್ ಬರ್ಬೇಕು, ಬೇರೆ ಬೇರೆ ಕಡೆ ಕೆಲಸ ಮಾಡ್ಬೇಕು, ಅವ್ರಿಗಾಗ್ಲಿ ನನಗಾಗ್ಲಿ ಮಿಕ್ಕಿದ ಟೀಮಿಗಾಗ್ಲಿ, ಇದರಿಂದ ಮತ್ತೆ ಒಂದು ಲೈಫ್ ಸಿಗ್ಬೇಕು ಅನ್ನೋ ತರ ಮಾಡ್ಬೇಕು ಅಂತ ಇದೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಟ್ರೈನ್ ಮಾಡ್ತೇವೆ. ಅದಕ್ಕೆ ಏನ್ ಮಾಡಿದೀವಿ, ಈ ಸ್ಕ್ರಿಪ್ಟ್ ನ ಇನ್ನ ಅವರಿಗೆ ನಾವು ಟಚ್ ಮಾಡಿಲ್ಲ. ಒಂದು ಆರ್ಟಿಸ್ಟ್ ಗೆ ಬೇಸಿಕ್ಸ್ ಇಂದ ಏನ್ ಬೇಕು ಎಂಡ್ವರೆಗೂ, ಇವನ್ ನಮ್ ಸಾಂಗ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲ. ನಮ್ ಕೊರಿಯೋಗ್ರಾಫರ್ ಸರ್ ಅದನ್ನ ಸಪರೇಟ್ ಆಗಿ ಅವ್ರಿಗೆ ಅಂತ ಬೇರೆ ಬೇರೆ ಮ್ಯೂಸಿಕ್ ಸೆಗ್ಮೆಂಟ್ಸ್ ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅದು ಏನ್ ಕಷ್ಟ ಇರುತ್ತೋ ಅದು ನೀರು ಕುಡಿದಷ್ಟು ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ತುಂಬಾ ಈಸಿ ಆಗುತ್ತೆ. ಎಸ್, ನಿಜನೇ ಅದು.
ಎಲ್ಲ ಥರದಲ್ಲೂ ಆ ಪ್ರಾಕ್ಟೀಸ್ ಇದ್ದಾಗ ಏನಾಗ್ಬಿಡುತ್ತೆ, ನಾಳೆ ಇವ್ರದೇ ಸಿನಿಮಾದಲ್ಲಿ ಇವ್ರದೇ ಒಂದು ಸಾಂಗ್ ಇದ್ದಾಗ ಅವ್ನಿಗೆ ಈಸಿ ಬೇಗ ಸಿಂಪಲ್ ಸ್ಟೆಪ್ಸ್, ಅವನಿಗೆ ಹಾರ್ಡ್ ಸ್ಟೆಪ್ಸ್ ಸಿಂಪಲ್ ಅನ್ಸ್ಬಿಡುತ್ತೆ ಅವನಿಗೆ. ಇಲ್ಲ, ತುಂಬ ಸಂತೋಷ ಆಯಿತು. ಇಷ್ಟೊತ್ತು ನೀವು ಜೈ ಮಾತಾಡಿದ್ದು, ಡೈರೆಕ್ಟರ್ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀರಾ. ನಮ್ಮ ಹೊಸ ಪ್ರೊಡಕ್ಷನ್ ಇವರಿಗೆ ಆಶೀರ್ವಾದ ಮಾಡಿ, ಯಾಕಂದರೆ ನಮ್ಮ ಕನ್ನಡದಲ್ಲಿ ಹೊಸೊಬ್ರು ಬರಬೇಕು, ಬೆಳಿಬೇಕು. ನಮ್ಮ ಕನ್ನಡದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಹೀರೋಗಳು ಬರಬೇಕು. ಹೀರೋಗಳು ಬರೋದಕ್ಕೆ ಡೈರೆಕ್ಟರ್ಗಳು ಎಷ್ಟು ಕಷ್ಟಪಡ್ತಾರೆ ನೀವೇ ನೋಡ್ತೀರಾ. ಅವರು ಬೆಳಗ್ಗೆ ರಾತ್ರಿ ಅನ್ನೋದು ನೋಡೋಲ್ಲ, ಮಳೆ ಬಿಸಿಲು ಅನ್ನೋದು ನೋಡೋಲ್ಲ, ಕಷ್ಟಪಡ್ತಾರೆ. ಅವರಾಗಲಿ, ಕೊರಿಯೋಗ್ರಾಫರ್ ಆಗಲಿ, ಡೈರೆಕ್ಟರ್ ಆಗಲಿ, ಒಂದು ಪ್ರೊಡಕ್ಷನ್ ಟೀಮ್ ಆಗಲಿ. ಒಂದು ಸಿನಿಮಾ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ನಿಮಗೆ ಎಷ್ಟು ಕಷ್ಟ ಅಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದು ಈಸಿ, ಅದನ್ನ ಮುಗಿಸೋದಿದೆಯಲ್ಲ, ಅದನ್ನ ಮುಗಿಸ್ಕೊಂಡು ಥಿಯೇಟ್ರಲ್ಲಿ ಬಿಡೋವರೆಗೂ ಇದೆಯಲ್ಲ, ಆ ಶ್ರಮ ತುಂಬಾ ದೊಡ್ಡದು, ತುಂಬಾ ಕಷ್ಟ ಇದೆ. ಸೊ ಜೈನ ಬೆಳೆಸಿ, ನಮ್ಮ ಡೈರೆಕ್ಟರ್ನು ಬೆಳೆಸಿ, ಅವರು ಹೊಸಬ್ರಲ್ಲ, ಸೊ ಅವ್ರನ್ನ ಬೆಳೆಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೈ. ಯಾಕೆ ನಾನು ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡಿಬಿಟ್ಟು ಮಾತಾಡಿದ್ದೀನೋ, ನಂದು ಸ್ಕೂಲಿಂಗ್ ಎಲ್ಲ US ಅಲ್ಲಿ ಐ ವಾಸ್ ಬಾರ್ನ್ ಇನ್ ಬಾಟಮ್ ಇನ್ US. ಸೊ ನಾನು ರೀಸೆಂಟಾಗಿ ಇಲ್ಲಿ ಕರ್ನಾಟಕ ಶಿಫ್ಟ್ ಆಯಿತು. ಸೊ ಐ ಆಮ್ ಸ್ಟಿಲ್ ಲರ್ನಿಂಗ್ ಕನ್ನಡ. ಐ ಆಮ್ ಟ್ರೈ ಮೈ ಬೆಸ್ಟ್ ಆಲ್ಸೋ. ಸೊ ಏನು ಕನ್ನಡ ನನ್ನ ಸ್ಲ್ಯಾಂಗ್ ಏನೋ ತಪ್ಪಾಯ್ತನ್ನ ಕ್ಷಮಿಸ್ಬಿಡಿ. ಸೊ ಈ ಕನ್ನಡ ಇಂಡಸ್ಟ್ರಿ ನನ್ನ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟು. ಸೊ ನಿಮ್ಮ ಸಪೋರ್ಟು, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಬೇಕು, ಜಸ್ಟ್ ಲೈಕ್ ಮೈ ಮದರ್ ಸಪೋರ್ಟ್. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಆಸೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನನ್ನ ಬೆಳೆಸಿ ಅಂತ ಕೇಳ್ಕೊಂಡು ರೇಖಾ ದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲಲ್ಲಿ ಬರೋ ವಿಡಿಯೋಸ್ಗೆ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತವರೆಗೂ ರೇಖಾದಾಸ್ ಮೇಡಮ್ ಅವ್ರು ಬಂದರು. ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮದು ಸಿನಿಮಾ ಬಗ್ಗೆ ಚಿಟ್ ಚಾಟ್ ಮಾಡಿದರು. ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಹೀರೋಗೆ, ನಮ್ಮ ಜೈಗೆ ಸ್ವಲ್ಪ ಕನ್ನಡ ಕಷ್ಟ, ಇವಾಗ ಕಲಿತಾ ಇದ್ದಾರೆ. ಅವರು ಸ್ಟಡೀಸ್ ಎಲ್ಲ US ಅಲ್ಲಿ ಆಗಿರೋದ್ರಿಂದ ರೀಸೆಂಟಾಗಿ ಇಂಡಿಯಾಗೆ ಬಂದರು, ಕರ್ನಾಟಕಕ್ಕೆ ಬಂದಿರೋದು, ಕನ್ನಡ ಕಲಿತಿದ್ದಾರೆ. ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಮ್ಮ ಸಾಂಗಿಗೆ, ನಮ್ಮ ಬರೋ ಮೂವಿಗೆ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ಯಾವಾಗಲೂ ಇರಲಿ. ಹಾಗೆ ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Blow the candle, make a wish. ಹಾರೈಸಿ ನಮ್ಮ ಹುಡುಗನಿಗೆ ಖಂಡಿತ ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಿಮ್ಮ ಸಿನಿಮಾದಲ್ಲಿ ನನ್ನ ತಾಯಿ ಪಾತ್ರ ಸಿಗಲಿ. ಚಿಕ್ಕ ಇಲ್ಲೋಡು ನಂಗೆ ಗೊತ್ತು. ಚಾನ್ಸಿ ಅಕ್ಕಮ್ಮ